ನಮಸ್ತೆ ಎಲ್ಲರಿಗೂ. ಈ ದಿನ ನಾನು ಮೆಕ್ಕೆಜೋಳ ಮರಿ ಮಿಷಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಕಾಣ್ತಾ ಇರೋದು ಮೆಕ್ಕೆಜೋಳ ಮುರಿಯುವಂಥ ಒಂದು ಮೆಷಿನ್ನು ನೋಡಿ. ನಮಸ್ತೆ, ನಿಮ್ಮ ಹೆಸರೇನು? ನೂರ್ ಮೊಹಮ್ಮದ್. ಹೌದ್ರಾ? ನಮಗೆ ಈ ಮೆಕ್ಕೆಜೋಳ ಹೊಡೆಯೋ ಮಿಷಿನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಅದೇ ಒಂದು 8 ಆಳು ಮಾಡೋ ಕೆಲಸ ಮಿಷಿನೇ ಮಾಡೋದಕ್ಕೆ. ಓಕೆ. ತಾಸಿ 1 ಎಕರೆ, ಹಾಂ ಮುಕ್ಕಾಲು ತಾಸಿ 1 ಎಕರೆ. ಹಾಂ ಅದರಲ್ಲಿ ಮುಳುಚಜ್ಜೆ ಅದು ಇದ್ರೆ ಕಸ ಬರುತ್ತದೆ ಕಾಳಿನ ಜೊತೆಗೆ. ಇಲ್ಲಿದ್ರೆ ಇಲ್ಲ. ಅದು ರೌದಿ ಅದೆಲ್ಲ ಹೇಳ್ತಾರಲ್ಲ, ಅದು ಸಪ್ರೇಟ್ ಆಗುತ್ತಾ? ಸ್ವಲ್ಪ ರೌದಿ ಎಲ್ಲ ಕಲಸಿ ಬರ್ತೈತೆ, ಹಿಂದೆ ಮಿಕ್ಸೇ ಬರುತ್ತಾ? ಮಿಕ್ಸ್ ಬರ್ತೈತೆ. ಅಲ್ರಿ, ಈಗ ಸಿಪ್ಪೆ ಎಲ್ಲ ಸುಲಿದು ಕಾಳನ್ನೆಲ್ಲ ಈಗ ಬೇರೆ ರೀತಿ ಮಿಷಿನಲ್ಲಿ ಹೊಡಿತಿದ್ರಲ್ಲ, ಅದು ಮಾಮೂಲು ಮಿಷನ್. ಇದು ಡೈರೆಕ್ಟ್ ಕೊಯ್ಯೋದು ಹೊಲ. ಅವಾಗ ಕಾಳು ಸಪ್ರೇಟು, ಆ ರೌದಿ ಸಪ್ರೇಟ್ ಆಗುತ್ತಾ? ಇಲ್ಲ, ಹಿಂಗೆ ಕಾಳು ಸಪ್ರೇಟು, ರೌದಿ ಸಪ್ರೇಟ್ ಬರ್ತೈತೆ. ಹೌದ್ರಾ? ಹಾಂ. ಇದರಿಂದ ಒಟ್ಟು ಈಗ 8 ಜನ 10 ಜನ ಮಾಡೋವಂಥ ಕೆಲಸನ ಈ ಮೆಷಿನ್ ಒಂದೇ ಮಾಡುತ್ತೆ. ಮಾಡ್ತದೆ. 5-6 ಆಳು ಒಂದು ಹಗಲೆಲ್ಲ ಮುರಿದ್ರೆ 1 ಎಕರೆ ಮುರಿತಾರೆ. ಇದು ಗಂಟೆ ಅರ್ಧ ಗಂಟೆಗೆ 1 ಎಕರೆ ಕೊಯ್ದು ಬಿಡ್ತೈತೆ. ಹೌದ್ರಾ? ಇದರಿಂದ ಒಟ್ಟು ಕೆಲಸ ಸುಲಭವಾಗಿ ಆಗುತ್ತೆ. ಕೆಲಸ ಸುಲಭವಾಗಿ ಆಗುತ್ತೆ, ರೈತರಿಗೆ ಅನುಕೂಲ. ಈ ಮಿಷಿನ್ ವೆಚ್ಚ ಎಷ್ಟು ಬೀಳ್ಬೋದ್ರಿ? ಇದು 32 ಲಕ್ಷ ಬೀಳ್ತದೆ ಒಂದು ಮಿಷನ್ಗೆ. ಹಾಂ. ಅಂದರೆ ಎಲ್ಲ ಟೋಟಲ್ ಅದರಲ್ಲೇ ಬಂತ್ರಾ? ಬೇರೆ ಬೇರೆ ಪಾರ್ಟ್ಸ್ಗಳು ಏನಾದರೂ ಮತ್ತೆ ಎಲ್ಲ ಬಂದು ನಾವು ಜಲ್ಡಿ ಒಂದೇ ಹಾಕೋಬೇಕು, ಯಾವುದು ಎಕ್ಸ್ಟ್ರಾ ಹಾಕೋಬೇಕ್ರಾ? ಒಟ್ಟಾರೆ ಹೆಚ್ಚು ಜನಗಳನ್ನ ಉಪಯೋಗಿಸಿ ಮಾಡೋಂಥ ಕೆಲಸ ಈ ಮಿಷಿನ್ ಒಂದೇ ಮಾಡುತ್ತೆ. ಸಮಯದ ಉಳಿತಾಯ ಆಗುತ್ತೆ. ಎಲ್ಲದಕ್ಕೂ ಅನುಕೂಲ ಆಗ್ತದೆ ರೈತರಿಗೆ. ಹೌದು. ಪ್ರಾಪರ್ ಎಮ್ಮೆನೂರು ಕಂಪ್ಲೇಗ್ ಐತೆ. ಹಾಂ. ಇದು ಮಿಷಿನ್ನು ಅಲ್ಲಿದೆನಾ? ಅಲ್ಲಿದೆ. ಎಮ್ಮೆನೂರದ್ರಾ? ಇಲ್ಲ, ಕಂಪ್ಲಿ. ಹಾಂ. ಅಲ್ಲಿಂದ ನೀವು ಈಗ ಒಂದೇ ಹೊಲಕ್ಕಾಗಿ ಬರ್ತೀರಾ ಅಥವಾ ಒಂದು ಸ್ವಲ್ಪ ಜಾಸ್ತಿ ಊರುಗಳೆಲ್ಲ ತಿರುಗಿ ಹೋಗ್ತೀವಿ. ಕರ್ನಾಟಕ. ಇಲ್ಲಿ ನೋಡಿ, ಈ ಮೆಕ್ಕೆಜೋಳ ಮರಿ ಮೆಷಿನ್ನು ಯಾವ ರೀತಿಯಾಗಿ ಕಾಳನ್ನು ಬೇರ್ಪಡಿಸ್ತಾ ಇದೆ ಅನ್ನೋದನ್ನು ನೋಡ್ಬೋದು ಇಲ್ಲಿ. ಇದಕ್ಕೂ ಮೊದಲು ಅದು ಮೆಕ್ಕೆಜೋಳ ತೆನೆನ ಆ ಗಿಡದಿಂದ ಬೇರ್ಪಡಿಸಿ ಕಾಳನ್ನೆಲ್ಲ ಒಳಗಡೆ ಸ್ಟಾಕ್ ಮಾಡ್ಕೊಂಡಿರುತ್ತೆ. ಅದನ್ನು ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಸ್ಟಾಪ್ ಮಾಡಿ ಈ ರೀತಿ ಬಂದು ಕಾಳನ್ನು ಸಪ್ರೇಟ್ ಮಾಡುತ್ತೆ. ನೋಡಿ, ಇಡೀ ಯಂತ್ರವನ್ನು ಒಬ್ಬ ಡ್ರೈವರ್ ಮಾತ್ರ ಚಾಲನೆ ಮಾಡ್ತಾರೆ. ಇದಕ್ಕೆ ಲೇಬರ್ಸ್ ಕೂಡ ಅವಶ್ಯಕತೆ ಇಲ್ಲ, ಒಬ್ಬರು ಅಷ್ಟೇ. ನೆಕ್ಸ್ಟ್ ಕಾಳನ್ನು ತುಂಬ್ಕೊಳ್ಳೋದಕ್ಕೆ ಜನ ಬೇಕು ಅಷ್ಟೇ. ಇಲ್ಲಿ ನೋಡಿ, ಅದು ಹೊಲದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಡ್ರೈವರ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಮೆಷಿನ್ ಹಿಂದೆ ಮುಂದೆ ಅಲ್ವಾ? ಹಿಂದೆಲ್ಲ ತುಂಬ ಜನ ಮಾಡೋವಂಥ ಕೆಲಸನ ಈ ಯಂತ್ರ ಒಂದೇ ಮಾಡ್ತಾ ಇದೆ. ಧನ್ಯವಾದಗಳು.